ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಮೋದಿಜಿಯವರು ಬಂದಿದ್ದಾರೆ, ಅವ್ರನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಪ್ರತಿಯೊಂದು ಹಂತನೂ ನಿಮಗೆ ತೋರಿಸ್ತೀನಿ, ಏನೇನು ಆಗ್ತಿದೆ ಅಂತೇಳಿ ತೋರಿಸ್ತೀನಿ. ನೋಡಿ, ಸುಗುಣ ಇದ್ದಾಳೆ ಜೊತೆಯಲ್ಲಿ. ಬನ್ನಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಅರ್ಧ ಹೆಲ್ಮೆಟು ಸ್ಟೈಲ್ಗೆ ಅವೆಲ್ಲ ಹಾಕ್ಕೊಳ್ಬೇಡಿ. ಮತ್ತು ISI ಬ್ರ್ಯಾಂಡ್ ಮಾರ್ಕ್ ಇರೋದೇ ಹೆಲ್ಮೆಟ್ ಹಾಕ್ಕೊಳ್ಳಿ. ನಿಮಗೋಸ್ಕರ ಮನೇಲಿ ಕಾಯ್ಕೊಂಡಿರೋ ಪುಟ್ಟು ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ, ಗಂಡ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ ಅಲ್ವಾ. ನೋಡಿ, ಪೊಲೀಸರು ಹೆಜ್ಜೆಗೂ ಪೊಲೀಸರು ನೋಡಿ, ಮೋದಿಜಿಯವರು ಸೆಕ್ಯೂರಿಟಿಗೋಸ್ಕರ ನೋಡಿ ಎಷ್ಟು ಆರೆಂಜ್ ಕಲರ್ ಬಟ್ಟೆ ಇವತ್ತು ಮೇಲೆ ಟಾಪ್ ಇಸ್ಕೊಂಡು ಹಾಕೊಂಡ್ಬಿಡೋಣ ಪೊಲೀಸವ್ರ ಹತ್ರ ಇರೋದು. ಇನ್ನೇನು ಆರೆಂಜ್ ಕಲರ್ ಡ್ರೆಸ್ ನೋಡಿ ಅಂದ್ಕೊಂಡೆ ನಾನು. ಇಲ್ಲಿ ಆರೆಂಜು ಏನೋ ಇದು ಮಾಡ್ತಾ ಇರೋದಕ್ಕೆ ಮೋದಿದೆ, ಅದು ಮೋದಿ ಅಂತ ಗೊತ್ತಾಗ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಇಲ್ಲೇ ಲೇ ಸುಗುಣ, ಒಂದು ಆರೆಂಜ್ ಕಲರ್ ಬಟ್ಟೆ ಹಾಕ್ಕೊಂಡು ಬರಬೇಕಿತ್ತು. फोटो भेजा, कौन सा पास करके देखना। कहाँ पे वो पास के बिना नहीं देगा। नहीं, वो कहाँ पे है? VIP पार्किंग होता है। ಸೀದಾ ಬಿಡ್ತಾ ಇಲ್ಲ. हेलमेट लगा के रखना।
ನೋಡಿ, ಪ್ಯಾಲೇಸ್ ಗ್ರೌಂಡ್, ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಮೋದಿಜಿಯವರು ಬಂದಿದ್ದಾರೆ. ಅವ್ರು ನೋಡೋಣ ಅಂತ ಬಂದಿದ್ದೀನಿ. ಜನ ಅಂದರೆ ಜನ, ಎಷ್ಟು ಜನ ಗೊತ್ತಾ ನೋಡಿ. ಇನ್ನೂ ನಾವು ಒಳಗೆ ಹೋಗಿಲ್ಲ, ಒಳಗೆ ಹೋಗ್ದೇ ಜನ ಇಷ್ಟು. ನಾನು, ಸುಗುಣ, ವರುಣ ಎಲ್ಲ ಬಂದಿದ್ದೀವಿ. ಇವನು ನಮ್ಮ ವರುಣನ ಇವನು ಫ್ರೆಂಡದ್ದು VIP ಟಿಕೆಟ್ ಕೊಟ್ಟಿದ್ದ, ಹಾಗಾಗಿ ನಮಗೆ ಒಳಗೋಗೋಕ್ಕೆ ಅನುಕೂಲ ಆಯಿತು. ಇವನಿಗೆ ತುಂಬ ಥ್ಯಾಂಕ್ಸ್ ಅಪ್ಪ. ನಿನಗೆ ನಮಸ್ಕಾರ ಮಾಡಬೇಕು. त्यांच्या सिस्टमॅटिक आम्हाला ವರುಣ ಕೈ ಹಿಡ್ಕೊಳ್ರಿ. ಆಮೇಲೆ ನೀವೆಲ್ಲೋ ನಾವೆಲ್ಲೋ. ನೀರಿನ ಸಮಸ್ಯೆಯಿಂದ ಬೆಂಗಳೂರು ಮಹಾನಗರ ಬಂದ್ರ ಅನ್ಸುತ್ತೆ. ನಾನು ಅಲ್ಲ ಕುತ್ಕೊಳ್ತೀನಿ. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕರ್ನಾಟಕದ ಹೆಮ್ಮೆಯ ರೈತ ನಾಯಕ, ಹಿಂದಿನ ಮುಖ್ಯಮಂತ್ರಿಗಳು ಶ್ರೀ BS ಯಡಿಯೂರಪ್ಪನವರನ್ನ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ನಾನು ಕರೆಯಲು ಬಯಸುತ್ತೇನೆ. ಶ್ರೀ BS ಯಡಿಯೂರಪ್ಪನವರು. ಚೆನ್ನಾಗಿ ಹೇಳ್ದೆ ಕಣೋ, ಚೆನ್ನಾಗಿ ಹೇಳ್ದೆ. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮಂಜುನಾಥ್ ಅವರೇ, ತೇಜಸ್ವಿ ಸೂರ್ಯ ಅವರೇ, ಮತ್ತೊಬ್ಬ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಶೋಭಾ ಕರಂದ್ಲಾಜೆ ಅವರೇ, ಮತ್ತೊಬ್ಬ PC ಮೋಹನ್ ಅವರೇ, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂತ ಇಡೀ ರಾಜ್ಯದಲ್ಲಿ ವಾತಾವರಣ ನಮಗೆ ತುಂಬಾ ಅನುಕೂಲಕರವಾಗಿದೆ. ಬಿಜೆಪಿ JDS ಹೊಂದಾಣಿಕೆ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತೇನೆ, ನೀವು ಯಾವುದೋ ರಾಜಕೀಯ ದೊಂಬರಾಟ
ಕಾಳಜಿಯಿಂದ ಆ ವಿಶ್ವಾಸ ನನಗೂ ಇದೆ, ನಿಮಗೂ ಇದೆ. ಇನ್ನು 4-5 ದಿವಸ ಮನೆಯಲ್ಲಿ ಕೂತ್ಕೊಳ್ಳದೆ ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ಜೈ ಶ್ರೀರಾಮ್, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಇದೀಗ ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾರತದ ಅಭಿವೃದ್ಧಿಯ ಹರಿಕಾರ, ಭಾರತವನ್ನ ವಿಶ್ವಗುರು ಆಗಿಸುವ ಪಥದಲ್ಲಿ ಚಲಿಸುತ್ತಿರುವಂತಹ ಮಾತನಾಡಲು ಕರೆಯನ್ನು ಬಯಸುತ್ತೇನೆ. चरणों में मेरा प्रणाम। आज पूरे बेंगलुरु में इतनी बड़ी संख्या में आप यहाँ आए हैं। संदेश भी साफ साफ है। फिर एक बार भाइयों बहनों, 2014 में और 2019 में आपने रिकॉर्ड सीटें जीताकर जो मजबूत सरकार बनाई, उसने ಸರ್ ನಿಮ್ಮ ಹೆಸರು? ಪ್ರತಾಪ್ ಸಿಂಗ್. ಎಲ್ಲಿರೋದು? ಚಿಕ್ಕಪೇಟೆ. ಏನು ಅಂಗಡಿ? ಬಟ್ಟೆ ಅಂಗಡಿ. ಹಂಗ ನನಗೆ ಫ್ರೀ ಆಯ್ತು. ನಿಮ್ಮ ಹೆಸರು? ಗಣೇಶ. ದಿನೇಶ್. ಗಣೇಶ್. ನಿಮ್ಮದು ಬಟ್ಟೆ ಅಂಗಡಿ? ಚಿಕ್ಕಪೇಟೆ ಎಲೆಕ್ಟ್ರಿಕಲ್ ಅಂಗಡಿ. ಹಂಗಾರೆ ಫ್ರೀ. ನೋಡಿ ಏನು ಅನ್ಸುತ್ತೆ ಮೋದಿಜಿಯವರು ಬಂದಿರೋದು? ಒಳ್ಳೆ ಆಯ್ತು. ಆಮೇಲೆ ದೇಶಕ್ಕೋಸ್ಕರ ಮೋದಿ ಬಂದಿರೋದು ನಮಗೂ ಖುಷಿ ಆಯಿತು. ಅದಕ್ಕೋಸ್ಕರ ಬಂದೆ ನಾನು. ನಿಮ್ಮನ್ನು ನೋಡಿ ನೀವೇ ನಾನು ಹಾಕೋ ಫೋಟೋದಲ್ಲಿ ಅಂತ ಅಂದ್ರಿ. ತುಂಬ ಖುಷಿ ಆಯಿತು. ಏನು ಬಟ್ಟೆ ಅಂಗಡಿ? ನಮ್ಮದು ಲೆನಿನ್ ಫ್ಯಾಬ್ರಿಕ್. ಲೆನಿನ್. ತುಂಬ ತುಂಬ ಥ್ಯಾಂಕ್ ಯು. आपने एक वोट देगी। इस चुनाव में न रहे 2014 से पहले अलग तरह के इनडायरेक्ट टैक्सेस, आपके कपड़ों का बिल, रेस्टोरेंट में खाने का बिल, हर तरह के खर्चे बढ़ा देते। रात के करीब उसके कारण आप अपनी स्कूटी हो स्कूटर आयुष्मान भारत योजना के चलते आज करोड़ों लोगों को 5 लाख सुनिश्चित ಸರ್ ಜೈ ಶ್ರೀರಾಮ್. ಜೈ.
ಅವನು. 17 के लिए बड़ी संख्या में यहाँ के प्रोफेशनल्स को इसका बहुत बड़ा लाभ मिला। हमने स्पेस सेवा खोला, प्राइवेट सेक्टर ने अपना रॉकेट लॉन्च किया। 1.25 लाख ನೋಡಿ ಫುಲ್ಲು ರಶ್ ಆಗೋಗುತ್ತೆ ಅಂತೇಳಿ ನಾವು ಹೊರಟ್ವು. ತುಂಬ ಚೆನ್ನಾಗಿತ್ತು. ಮೋದಿಜಿಯವ್ರನ್ನ ಹತ್ರದಿಂದ ನೋಡಿದ್ದು ಫಸ್ಟ್ ಟೈಮ್ ನಾನು ಹತ್ರದಿಂದ ನೋಡಿದ್ದು. ತುಂಬ ಖುಷಿಯಾಯಿತು. ನಮ್ಮ ಸ್ವಾಮ್ಗೆ ಇವನಿಂದ ನನಗೆ ಮೋದಿಜಿಯವ್ರನ್ನ ನೋಡೋದು ಆಗಿತ್ತು. ಥ್ಯಾಂಕ್ಸ್ ಕಣೋ. ಇವನ ಫ್ರೆಂಡ್ ಅವನು, ಹಂಗಾಗಿ ಅವನಿಂದ ಸಿಕ್ಕಿದ್ದು. ಅವಳು ಸುಗುಣ. ಈಗ ಹೊರಟಿದ್ದೀವಿ ಮನೆಗೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಹೋಗೋಣ ಅಷ್ಟೇ. मैडम मोदी जी को वोट करो, मोदी को आप भी वोट करो। वोट करो, वोट करो, वोट करो। ಮಳೆ ಬರ್ಬೇಕು ಕಣೋ. ನಾವು ಯಾವ ಮೋದಿಜಿನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮೋದಿಜಿನೇ ಎತ್ಕೊಂಡು ಹೋಗ್ಬಿಟ್ರು ಮನೆಗೆ. ಹೌದು. ನಡಿಗೆ ಹಂಗಾರೆ ಅವಾಗ ಬಂದು ಯಾಕೆ ಓಹೋ